ಏಕಂ ಶಾಸ್ತ್ರಂ ದೇವಕಿ ಪುತ್ರ ಗೀತಂ ಏಕೋ ದೇವೋ ದೇವಕಿ ಪುತ್ರ ಏವ ಏಕೋ ಮಂತ್ರಸ್ತಸ್ಯ ನಾಮಾನಿ ಯಾನಿ ಕರ್ಮಾಪೇಕಂ ತಸ್ಯ ದೇವಸ್ಯ ಸೇವಾ. ಇಂದಿನ ದಿನದಲ್ಲಿ ಜನರು ಒಂದು ಧರ್ಮಶಾಸ್ತ್ರ, ಒಬ್ಬ ದೇವರು, ಒಂದು ಧರ್ಮ, ಒಂದು ಕಾರ್ಯ ಇವು ಬೇಕೆಂದು ಹಂಬಲಿಸುತ್ತಾರೆ. ಆದುದರಿಂದ ಏಕಂ ಶಾಸ್ತ್ರಂ ದೇವಕಿ ಪುತ್ರ ಗೀತಂ, ಇಡೀ ಜಗತ್ತಿಗೆ ಒಂದು ಧರ್ಮ ಗ್ರಂಥ ಭಗವದ್ಗೀತಾ ಇರಲಿ. ಏಕೋ ದೇವೋ ದೇವಕಿ ಪುತ್ರ ಏವ, ಇಡೀ ಜಗತ್ತಿಗೆ ಒಬ್ಬನೇ ದೇವರು ಶ್ರೀಕೃಷ್ಣ ಇರಲಿ. ಏಕೋ ಮಂತ್ರಸ್ತಸ್ಯ ನಾಮಾನಿ, ಒಂದೇ ಮಂತ್ರ ಒಂದೇ ಪ್ರಾರ್ಥನೆ ಇರಲಿ, ಅವನ ನಾಮ ಸಂಕೀರ್ತನೆ. ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಅಧ್ಯಾಯ 1. ಕುರುಕ್ಷೇತ್ರದ ರಣರಂಗದಲ್ಲಿ ಸೇನಾವಲೋಕನ. ಕುರುಕ್ಷೇತ್ರದ ರಣರಂಗದಲ್ಲಿ ಸೇನಾವಲೋಕನ. ಶ್ಲೋಕ 14. ತತಃ ಶ್ವೇತೇರ್ಹರೇರ್ಯುಕ್ತೆ ಮಹತಿ ಸೈಂದನೆ ಸ್ಥಿತೋ ಮಾಧವ ಪಾಂಡವಾಶ್ಚೈವ ದಿವ್ಯೋ ಶಂಕು ಪ್ರದದ್ಮತುಃ. ಎದುರು ಪಕ್ಷದಲ್ಲಿ ಬಿಳಿಯ ಕುದುರೆಗಳನ್ನು ಕಟ್ಟಿದ ಮಹಾರಥದಲ್ಲಿ ಉಪಸ್ಥಿತರಾಗಿದ್ದ ಶ್ರೀಕೃಷ್ಣನು ಅರ್ಜುನನು ತಮ್ಮ ಅಲೌಕಿಕವಾದ ಶಂಖವನ್ನು ಊದಿದರು. ಅಲ್ಲಿ ಭೀಷ್ಮಾಚಾರ್ಯ ಶಂಖವನ್ನು ಅಲೌಕಿಕವೆಂದು ಎಲ್ಲೂ ಹೇಳಲಿಲ್ಲ. ಈ ಕೃಷ್ಣ ಮತ್ತು ಅರ್ಜುನರ ಶಂಖಗಳು ಅಲೌಕಿಕವಾದುದೆಂದು ವರ್ಣಿಸುತ್ತಾ ಹೇಳುತ್ತಾರೆ. ಮುಂದಿನ ಶ್ಲೋಕವನ್ನು ನಾಳಿನ ಸಂಚಿಕೆಯಲ್ಲಿ ನೋಡೋಣ. ನಮಸ್ಕಾರ.